ಬಯಲುಸೀಮೆಯ ಜನರ ಬಹುದಿನದ ಕನಸು ಶುದ್ಧ ಕುಡಿಯುವ ನೀರು. ಕೈ ಕೊಡುತ್ತಿರುವಂತಹ ಮಳೆಯಿಂದ ಅಂತರ್ಜಲದ ಮಟ್ಟ ಪಾತಾಳ ಮುಟ್ಟಿದೆ. ಎಷ್ಟೇ ಅಡಿ ಕೊಳವೆ ಬಾವಿ ಕೊರೆದ್ರೂ ಕೂಡ ನೀರು ಸಿಗ್ತಿಲ್ಲ. ಇದೀಗ ನೀರಿನ ಸಮಸ್ಯೆ ನೀಗಿಸೋಕೆ ಹೊಸ ಆವಿಷ್ಕಾರ ಮಾಡಲಾಗಿದೆ. ಕೈ ಕೊಡುತ್ತಿರೋ ಮಳೆ, ಕುಸಿಯುತ್ತಿರುವ ಅಂತರ್ಜಲ ಮಟ್ಟ, ಫ್ಲೋರೈಡ್ ನೀರು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರನ್ನ ಬಹುದಿನಗಳಿಂದ ಕಾಡ್ತಾ ಇರೋ ಸಮಸ್ಯೆ. ಈ ಹಿನ್ನೆಲೆಯಲ್ಲಿ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಆದರೆ ಘಟಕಗಳಿಗೆ ನೀರಿನ ಮೂಲವೇ ಇಲ್ಲದ ಕಾರಣ ಕುಡಿಯುವ ನೀರು ಯಾರಿಗೂ ಸಿಗ್ತಿರಲಿಲ್ಲ. ಪ್ರತಿದಿನ ಕುಡಿಯುವ ನೀರಿಗಾಗಿ ಪರಿತಪಿಸ್ತಾ ಇದ್ದ ಗ್ರಾಮಸ್ಥರ ದಾಹ ತಣಿಸೋದಕ್ಕೆ ಇದೀಗ ಸ್ಕೈ ವಾಟರ್ ಘಟಕ ಸೃಷ್ಟಿಯಾಗಿವೆ. ಕೇವಲ ಗಾಳಿ ಮೂಲಕವೇ ನೀರನ್ನ ಉತ್ಪಾದಿಸುವ ಘಟಕವೊಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಲೆ ಎತ್ತಿದೆ. ಇಲ್ಲಿನ ಶಿಡ್ಲಘಟ್ಟ ನಗರಸಭೆ ಆವರಣದಲ್ಲಿ ಸ್ಕೈ ವಾಟರ್ ಘಟಕ ಇದೆ. ಈ ಮೊದಲು ಪಾವಗಡದಲ್ಲಿ ಇಂತಹ ಘಟಕ ಇತ್ತು. ಇದರ ಬಗ್ಗೆ ಮಾಹಿತಿ ಪಡ್ಕೊಂಡು ಇಲ್ಲಿಯೂ ಇಂಥದ್ದೇ ಸ್ಕೈ ವಾಟರ್ ಘಟಕವನ್ನ ಸ್ಥಾಪಿಸಲಾಗಿದೆ. ಸ್ವಚ್ಛತಾ ನೀರು ಅದು ಗಾಳಿನಲ್ಲಿ ಬಂದು ಒಂದು ನೀರು ಸಂಘಟನೆ ಮಾಡಿ ಅದು ನೀರು ಒಂದು ಸೇಕರಣೆ ಆಗುತ್ತೆ. ಅದಕ್ಕೆ ಜನ ಕುಡಿಯಲಿ ಅಂತೇಳಿ ನಾವು 2009ನಲ್ಲಿ ಆಗಿನ ಅಧ್ಯಕ್ಷರು ಜಯಮ್ಮ ಮುನ್ಕೃಷ್ಣಪ್ಪ ಅವರು ಆಡಳಿತದಲ್ಲಿ ಅವಾಗ ಸುಮಾರು 8-9 ಲಕ್ಷ ರೂಪಾಯಿ ವೆಚ್ಚದ ಅದು ಒಂದು ಅಳವಡಿಸಿದ್ದೀವಿ. ಈಗಲೂ ಸಹ ಸ್ವಲ್ಪ ಮಟ್ಟಕ್ಕೆ ಅದು ಉಪಯೋಗ ಆಗಿ ನಡೀತಾ ಇದೆ. ವಾತಾವರಣದಲ್ಲಿರುವ ತೇವಾಂಶವನ್ನ ಬಳಸಿಕೊಂಡು ಈ ಯಂತ್ರ ನೀರನ್ನ ಉತ್ಪತ್ತಿ ಮಾಡುತ್ತೆ. ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹಿಸುತ್ತೆ. ಇದು ದಿನಕ್ಕೆ ಸುಮಾರು ಹೆಚ್ಚು ನೀರನ್ನ ಸಂಗ್ರಹಿಸಿಕೊಡುತ್ತೆ. ಈ ನೀರನ್ನ ನಗರಸಭೆಯ ಸಿಬ್ಬಂದಿ ಕುಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಈ ಸ್ಕೈ ವಾಟರ್ ಅನ್ನೋದು ಇಲ್ಲಿ ತುಂಬಾ ಅವಶ್ಯಕತೆ ಇದೆ. ಇಲ್ಲಿ ಯಾಕಂದ್ರೆ ನಮ್ಮಲ್ಲಿ ಗ್ರೌಂಡ್ ವಾಟರ್ 1500 ಅಡಿಗೆ ಹೋಗಿದೆ. ಇಲ್ಲಿ ಇದರಲ್ಲಿ ಗಾಳಿಯಲ್ಲಿ ನೀರು ಅಂತ ಇದಕ್ಕೆ ಸ್ಕೈ ವಾಟರ್ ಅಂತ ಇದ್ರ ಹೆಸರು. ಇದು ನಾವು 2005ರಲ್ಲಿ ಇದಿದೆ ನೂತನ ಅನುದಾನದಲ್ಲಿ ನಾವು 8 ಲಕ್ಷ ಅನುದಾನದಲ್ಲಿ ಇದನ್ನ ನಿರ್ಮಿಸ್ತೀವಿ. ಇದು ದಿವಸಕ್ಕೆ 1000 ಲೀಟರ್ ಬರುತ್ತೆ. ಇದರಲ್ಲಿ ಗಾಳಿಯಲ್ಲಿ ಕರೆಂಟ್ ಇದ್ದರೆ ಮಾತ್ರ ಇದರಿಂದ ಕುಡಿಯೋ ನೀರು ಆಕ್ಚುಲಿ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಸಿಗ್ತಾ ಇದೆ ನಮಗೆ. ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಆಕ್ಚುಲಿ ಏನು ನೀರು ಸಿಗ್ತಾ ಇದೆ ಅದು ಸ್ವಲ್ಪ ನೈಟ್ರೇಟ್ಸ್ ಮತ್ತು ಫ್ಲೋರೈಡ್ಸ್ ಇಂದ ತುಂಬಿರೋದ್ರಿಂದ ಕುಡಿಯೋ ನೀರು ಅನ್ನೋದಕ್ಕೆ ನಾವು ಫಿಲ್ಟ್ರೇಷನ್ ಆಗಿ ಯೂಸ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ನಮ್ಮ ನಗರಸಭೆಗೆ ಇದೇ ಡೈರೆಕ್ಟ್ ನಮ್ಮ ಪೌರಕರ ಆಗಲಿ ನಮ್ಮ ಆಫೀಸ್ ಸಿಬ್ಬಂದಿ ಆಗಲಿ ಇದನ್ನು ಕುಡಿಯೋ ನೀರಾಗಿ ನಾವು ಬಳಸ್ತಾ ಇದ್ದೀವಿ. ಜಿಲ್ಲೆಯು 16 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದ್ದು ಕುಡಿಯುವ ನೀರಿಗೂ ಹಾಹಾಕಾರ ಇದೆ. ಇಂತಹ ಸ್ಥಿತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಮುಂತಾದ ಕಡೆ ಸ್ಕೈ ವಾಟರ್ಗಳನ್ನು ಬಳಸಿಕೊಂಡ್ರೆ ಫ್ಲೋರೈಡ್ ಯುಕ್ತ ನೀರಿನ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಬಹುದು. ಗುರುಪ್ರಸಾದ್ HP, ಸುದ್ದಿ ಟಿವಿ, ಚಿಕ್ಕಬಳ್ಳಾಪುರ.